ಸರ್ಕಾರ ರಚನೆ ಆಯಿತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು. ಆದ್ರೆ ಅಲ್ಲಿ ನಡೆದಂತ ಕೆಲವು ಘಟನೆಗಳಿಂದ ಬಿಜೆಪಿ ಮತ್ತು ಜೆಡಿಎಸ್ ನ ಸರ್ಕಾರ ರಚನೆ ಮಾಡಬೇಕಾಯ್ತು. ಆ ಸರ್ಕಾರ ರಚನೆ ಮಾಡಬೇಕಾದ್ರೂ ದಿವಂಗತ MP ಪ್ರಕಾಶ್ ಅವರು ಇವತ್ತು ಬದುಕಿಲ್ಲ. ಅವತ್ತೇನು ನಮ್ಮ ಶಾಸಕರುಗಳು ಅಣ್ಣ ಇನ್ನು 20 ತಿಂಗಳಾಗಿಲ್ಲ ನಾವು ಚುನಾವಣೆ ಎದುರಿಸಿ ಚುನಾವಣೆ ಮಾಡಿರ್ತಕ್ಕಂಥ ಸಾಲ ತೀರಿಸ್ಕೊಳ್ಳಕ್ಕಾಗಿಲ್ಲ ನಾವು. ಮತ್ತೆ ದೊಡ್ಡವರು ಚುನಾವಣೆಗೆ ಹೋಗ್ಬೇಕು ಅಂದ್ರೆ ಎಲ್ಲಿಂದ ಹೋಗೋದು, ಚುನಾವಣೆ ನಡೆಸೋದು ಹೇಗೆ, ಈ ಮಾತನ್ನ ನನ್ನ ಮುಂದೆ ತಂದ್ರು. ಬಿಜೆಪಿ ಪಕ್ಷದಲ್ಲಿ ಇದ್ದಂತವರು ಸಹ ಚುನಾವಣೆಗೆ ಹೋದ್ರೆ ನಮ್ಗೆ ಎಲ್ಲರಿಗೂ ಸಮಸ್ಯೆ ಆಗ್ತದೆ, ತಾತ್ಕಾಲಿಕವಾಗಿ ಒಂದು ಸರ್ಕಾರ ಮಾಡಿಸಿ ನಾವೆಲ್ಲ ಜನತಾ ಪರಿವಾರದವರು ಮುಂದೆ ನಿಮ್ ಜೊತೆಗೆ ಬಂದು ಸೇರ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರು. ನಾನು MP ಪ್ರಕಾಶ್ ಅವರಿಗೆ ನೀವು ಮುಖ್ಯಮಂತ್ರಿ ಆಗ್ತಕ್ಕಂಥದಕ್ಕೆ ತೀರ್ಮಾನ ತಗೊಳ್ಳಿ, ನನಗೇನು ಅಧಿಕಾರಕ್ಕೆ ಬರ್ಬೇಕು ಅಂತಕ್ಕಂಥ ಆಸೆನೂ ಇಟ್ಟಿಲ್ಲ, ನನ್ನ ಪಕ್ಷ ಬೆಳೆಸಬೇಕು, ದಯವಿಟ್ಟು ಆ ಸ್ಥಾನ ಸ್ವೀಕಾರ ಮಾಡಿ ಎಂದೆ. ಆಗ MP ಪ್ರಕಾಶ್ ಅವರು ಹೇಳಿದ್ರು, ನೋಡಿ ಈಗ MLA ಎಲ್ಲ ನಿಮ್ ಪರವಾಗಿದ್ದಾರೆ, ನಾವು ದೇವೇಗೌಡರ ಜೊತೆನಲ್ಲಿ ಇರ್ತೀವಿ, ದಯವಿಟ್ಟು ನನ್ನ ಮೇಲೆ ಒತ್ತಡ ಹಾಕ್ಬೇಡಿ ಅಂತ ಹೇಳಿದಂಥದ್ದು. ಬಹುಶಃ ಅವರ ಭಕ್ತಿ ಇನ್ನೂ ಬದುಕಿದ್ದಾರೆ, ಅವ್ರ ಮನೆಯಲ್ಲಿ ನಡೆದಂತ ಘಟನೆ. ನಮ್ಮ ಶಾಸಕರುಗಳ ಒತ್ತಡ, ಬಿಜೆಪಿ ನಾಯಕರ ಒತ್ತಡ, ಅಂತಿಮವಾಗಿ ನಾನಾಗ ಮುಖ್ಯಮಂತ್ರಿ ಆದೆ. ಅದಕ್ಕೆ ಕಾರಣ ಈ ತಾಲೂಕಿನ ಜನತೆಯನ್ನ ದೇವರ ಸಮಾನ ಅಂತಕ್ಕಂಥದ್ದು ಇವತ್ತು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ಯಾತಕ್ಕೆ ನಾನು ಸಂಪೂರ್ಣವಾಗಿ 5 ಅವಧಿಯ ಸರ್ಕಾರಗಳನ್ನ ನಡೆಸಲಿಕ್ಕೆ ಆಗಲಿಲ್ಲ. ಆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಮುಂದೆ ಹೇಳಿದ್ದಲ್ಲ, ಆ ದೇವರು ನನಗೆ ಸಂಪೂರ್ಣವಾದಂತ ಆಶೀರ್ವಾದ ಕೊಟ್ಟಿರಲಿಲ್ಲ. ಬಹುಶಃ ನಮ್ಮ ಸುಬ್ಬಶಾಸ್ತ್ರಿ ಅವರು, ನಮ್ಮ ಅಡ್ವೊಕೇಟ್ ಸಾಹೇಬರು ಪಾಪ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಅಲ್ಲಿ ಅವತ್ತು ಅವರು ಸಹ ನನ್ನ ಜೊತೆಲಿ ಇದ್ದಂಥದ್ದನ್ನು ಸ್ಮರಿಸ್ಕೊಳ್ತಾರೆ. ಬಹಳ ಜನ ಇದ್ರೆ ಅವತ್ತು ಇದ್ದಂತ. ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಮುಖ್ಯಮಂತ್ರಿ ಆದ ಮೇಲೆ ಬೆಂಗಳೂರು ನಗರದ ಸಮಸ್ಯೆಗಳೇನಿತ್ತು, ನನಗೆ ಅಧಿಕಾರಿಗಳು ಯಾವ ರೀತಿ ಅಧಿಕಾರ ನಡೆಸಬೇಕು ಅಂತ ಹೇಳಿಕೊಟ್ಟವರಲ್ಲ. ನಾನು ಕಲ್ತಿದ್ದು ಅಧಿಕಾರಕ್ಕೆ ಮೊದಲನೇ ಬಾರಿ MLA, ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಆಡಳಿತ ನಡೆಸಬೇಕಲ್ಲ, ನಾನು ಗ್ರಾಮ ವಾಸ್ತವ್ಯ ಜನತಾ ದರ್ಶನದ ಮುಖಾಂತರ ಈ ಹಳ್ಳಿಯಿಂದ ಬರ್ತಕ್ಕಂಥ ಬಡವರ ಕಷ್ಟಗಳನ್ನ ನೋಡ್ತಾ ಇದ್ದೆ. ಅಂತ ಬಡವರಿಂದ ನಾನು ಅಧಿಕಾರ ಹೇಗೆ ನಡೆಸಬೇಕು ಅಂತ ಕಲ್ತ್ಕೊಂಡು ಬೆಂಗಳೂರು ನಗರದ ಅಭಿವೃದ್ಧಿಗೆ ಹಲವಾರು ರೀತಿಯ ತೀರ್ಮಾನ ತೆಗೆದುಕೊಂಡೆ. ಆದ್ರೆ ನಾನು ಪ್ರಚಾರ ತಗೊಳ್ಳಿಲ್ಲ. ಈಗ ಪುಟಗಟ್ಲೆ ಕೊಡ್ತಾರಲ್ಲ ಪ್ರಚಾರ, 4 ಪೇಜು 5 ಪೇಜು ಕೊಡ್ತಾರಲ್ಲ, ಆ ರೀತಿ ನಾನು ಎಂದೂ ಪ್ರಚಾರ ಪಿಟ್ಟಿಸಿ ಈ ರಾಜ್ಯದ ಜನತೆ ತೆರಿಗೆ ಹಣವನ್ನ ದುಂದು ವೆಚ್ಚ ಮಾಡಲಿಲ್ಲ. ಅದೇ ನಾನು ಮಾಡಿದಂತ ಇನ್ನೊಂದು ತಪ್ಪಿರ್ಬೋದು.